ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಧಿಕ್ಕಾರ 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 ಧಿಕ್ಕಾರ. ಬಳ್ಳಾರಿ ಜಿಲ್ಲೆಯ ಕಲಾವಿದರಿಗೆ ಆದಂತ ಅನ್ಯಾಯವನ್ನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 2025 ಮತ್ತು 26ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನು ನಮ್ಮ ಬಳ್ಳಾರಿ ಜಿಲ್ಲೆಗೆ ಅನ್ಯಾಯವಾಗಿದೆ. ಹಾಗೂ 2022, 23, 24, 25ರಲ್ಲಿ 90 ಜನನ ಒಳಗೊಂಡಂತೆ ಒಂದೇ ಒಂದು ಪ್ರಶಸ್ತಿಯನ್ನು ಹೋದ ವರ್ಷ ಬಾವಳ್ಳಿ ಅಕ್ಕವರಿಗೆ ಬಂದಿದೆ. ಆದರೆ ಈ ವರ್ಷ ಒಂದು ಪ್ರಶಸ್ತಿ ಕೂಡ ಬಂದಿರತಕ್ಕಂಥದ್ದು ದುರಾದೃಷ್ಟಕರ. ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಎಲ್ಲ ಸದಸ್ಯರು ಒಳಗೊಂಡಂತೆ ನಾವು ಮಾತಾಡ್ತಾ ಇದ್ದೇವೆ. 25-26ನೇ ಸಾಲಿನಲ್ಲಿ ಗುರುವಾರ ನಿನ್ನೆ ದಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರಕಟಗೊಳಿಸಿತು. ಅದರೊಳಗೆ 25-26ನೇ ಸಾಲಿನಲ್ಲಿ ನಾಟಕ ಅಕಾಡೆಮಿ ಜೀವಮಾನ ಪ್ರಶಸ್ತಿ, ಗೌರವ ಪ್ರಶಸ್ತಿ ಮತ್ತು ವಾರ್ಷಿಕ ಪ್ರಶಸ್ತಿ ಘೋಷಣೆ 33 ಮಾಡಿದೆ. ಅದರೊಳಗೆ ಬಳ್ಳಾರಿ ಜಿಲ್ಲೆಯನ್ನು ಕಡೆಗಣಿಸಲಾಗಿದೆ. ಕಾರಣ ಅದರಲ್ಲಿ ಬಳ್ಳಾರಿ ಜಿಲ್ಲೆಯ ಕಲಾವಿದರ ಸಂಘ ಮತ್ತು ಎಲ್ಲ ಕಲಾವಿದರು ಮತ್ತು ಸಂಘ ಸಂಸ್ಥೆಗಳಿಗೆ ಒಂದು ಅನ್ಯಾಯವಾಗಿದೆ. ಒಂದು ಅಕಾಡೆಮಿಗಳಿಗೆ ಯಾವುದೇ ಸದಸ್ಯರನ್ನ ಬಳ್ಳಾರಿ ವತಿಯಿಂದ ನೇಮಕ ಮಾಡಿಲ್ಲ. ಎರಡನೇದು 2024-25ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಳ್ಳಾರಿ ಜಿಲ್ಲೆಗಳಿಗೆ ಕಡೆಗಣಿಸಲಾಗಿದೆ. ಮತ್ತು ಕಳೆದ ಬಾರಿ 3 ವರ್ಷದ ಪ್ರಶಸ್ತಿ 22-23, 23-24, 24-25ನೇ ಸಾಲಿನ 90 ಜನರಿಗೆ ಪ್ರಶಸ್ತಿ ಘೋಷಣೆ ಮಾಡಿದಾಗ ಇದೇ ನಾಟಕ ಅಕಾಡೆಮಿಯು ಒಂದೇ ಪ್ರಶಸ್ತಿ ಮಾತ್ರ ಬಳ್ಳಾರಿಗೆ ಕೊಟ್ಟಿದೆ. ಅದರಲ್ಲಿ ಸಹಿತ ನಮಗೆ 2 ಪ್ರಶಸ್ತಿ ಅನ್ಯಾಯವಾಯಿತು. ಇದೇ ರೀತಿ ಈ ಸಲ 25-26ನೇ ಸಾಲಿನ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಮಾಡಿದಾಗ 13 ಪ್ರಶಸ್ತಿಗಳನ್ನು ಬೆಂಗಳೂರಿಗೆ ಮಾತ್ರ ಕೊಟ್ಟಿದೆ. ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ಪರಿಗಣಿಸಬಹುದಿತ್ತಲ್ಲ. ಮತ್ತು ಬಳ್ಳಾರಿ ರಾಘವರು, ಜೋಳದರಾಶಿ ದೊಡ್ಡನಗೌಡರು ಮತ್ತು ಮನ್ಸೂರು ಸುಭದ್ರಮ್ಮನವರು ಮತ್ತು ಬೆಳಗಲ್ ವೀರಣ್ಣನವರು ಈ ಬಳ್ಳಾರಿಯ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದ್ರೂ ಸಹಿತ ಇಂಥ ಕಲಾವಿದರು ಹುಟ್ಟಿದಂಥ ಬಳ್ಳಾರಿ ಜಿಲ್ಲೆಗೆ ಕಡೆಗಣಿಸಲಾಗಿದೆ. ನಾಟಕ ಅಕಾಡೆಮಿಯೇ ನಮಗೆ ಇದು ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ. ಇದರಲ್ಲಿ ಬಳ್ಳಾರಿ ಜಿಲ್ಲೆಯ ಕಲಾವಿದರಿಗೆ ಏನು ಕೊರತೆ ಇದೆ? ಇದನ್ನು ನಾಟಕ ಅಕಾಡೆಮಿಯ ಅಧ್ಯಕ್ಷರೇ ಇದನ್ನು ದೃಢಪಡಿಸಬೇಕು. ಏನು ಕೊರತೆ ಇದೆ ಅಂತ ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ನೀವು ತಿರಸ್ಕಾರ ಮಾಡಿರಿ. ಆಮೇಲೆ ಪದೇ ಪದೇ ಈ ರೀತಿ ಜಿಲ್ಲೆಯನ್ನು ಕಡೆಗಣಿಸ್ತಾ ಹೋದರೆ ಕಲಾವಿದರು ಮತ್ತು ಕಲಾ ಸಂಘ ಮತ್ತು ಬಳ್ಳಾರಿ ಜಿಲ್ಲಾ ಕಲಾವಿದರು ಮತ್ತು ಎಲ್ಲ ಪ್ರಕಾರದ ಕಲಾವಿದರು ಒಗ್ಗೂಡಿ ನಾವು ಮುಂದೆ ದಿಟ್ಟವಾದ ಒಂದು ಹೋರಾಟ ಮಾಡೋಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಕೆಲವೇ ದಿನದಲ್ಲಿ ಅದನ್ನು ಸಹಿತ ನಾವು ಮಾಡಿ ತೋರಿಸ್ತೇವೆ. ಆಮೇಲೆ ಬೇರೆ ಜಿಲ್ಲೆಗಳಿಗೆ ನೀಡಿದ ಮಾನ್ಯತೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಯಾಕೆ ಮಾಡಲಿಲ್ಲ? ಯಾಕೆ ಮಾನ್ಯತೆ ನೀಡಿಲ್ಲ? ಅಷ್ಟು ತಿರಸ್ಕಾರಗೊಂಡಿವ ನಾವು ಕಲಾವಿದರು. ಮತ್ತು ಗಣಿನಾಡು ಬಳ್ಳಾರಿ ತವರು ಜಿಲ್ಲೆ ಮತ್ತು ಕಲಾ ಶ್ರೀಮಂತಿಕೆ ಅಂತ ಎಲ್ಲರೂ ಹೇಳ್ತಾರೆ ವೇದಿಕೆಯಲ್ಲಿ. ಇಂಥ ಪ್ರಶಸ್ತಿ ಬರುವಾಗ ಯಾಕೆ ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಯಾಕೆ ಮಾತಾಡವಲ್ರು? ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕುರಿತು ಇದು ದೊಡ್ಡ ಧ್ವನಿ ಎತ್ತಬೇಕಾಗಿ ವಿನಂತಿ. ಮತ್ತು ಅಕಾಡೆಮಿಯು ನಮ್ಮ ಜಿಲ್ಲೆಗೆ ದೊಡ್ಡ ಅನ್ಯಾಯ, ಸಾಮಾಜಿಕ ನ್ಯಾಯ ಕೊಡಿಸುವುದರಲ್ಲಿ ದೊಡ್ಡ ಅನ್ಯಾಯ ಎಸಗಿದೆ. ಇದನ್ನು ಸರಿಪಡಿಸಲೇಬೇಕು. ಇದನ್ನು ಸರಿಪಡಿಸದಿದ್ದರೆ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡ್ತೇವಂತ ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘದವರು ಮತ್ತು ಎಲ್ಲ ಪ್ರಕಾರದ ಕಲಾವಿದರು ಒಗ್ಗೂಡಿ ನಾವು ಇದನ್ನು ಹೋರಾಟ ಮಾಡೋಕ್ಕೆ ರೂಪುರೇಷೆ ಮಾಡ್ತಾ ಇದ್ದೇವೆ. ನಮಸ್ಕಾರ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.